ಹಲೋ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಅಡಿಗೆಯಲ್ಲಿ ಅಥೆಂಟಿಕ್ ಸ್ಟೈಲ್ ಪುಳಿಯೋಗರೆ ಪೌಡರ್ ಹೇಗೆ ಮಾಡೋದು ಅಂತ ನೋಡೋಣ. ಅಪ್ಪ, ಪುಳಿಯೋಗರೆ ಅಂತೂ ಟೆಂಪಲಲ್ಲಿ ಕೊಡೋ ಪುಳಿಯೋಗರೆ ಎಷ್ಟು ತಿಂದರೂ ಸಾಕಾಗಲ್ಲ, ಬಟ್ ಅವ್ರು ಜಾಸ್ತಿ ಕೊಡಲ್ಲ. ಯಾಕೆ ಅಪ್ಪಾಜಿತಿ? ಅದಕ್ಕೆ ಮನೆಯಲ್ಲೇ ಮಾಡ್ಕೊಳ್ಳೋಣ. ಅದಕ್ಕೆ ಬೇಕಾಗಿರೋ ಅಷ್ಟು ಸಾಮಗ್ರಿಗಳನ್ನ ನಾನು ಒಂದೊಂದಾಗೆ ಹೇಳ್ತೀನಿ. ಸೊ ಡೈರೆಕ್ಟಾಗಿ ಪ್ಯಾನ್ ಇಟ್ಕೊಂಡಿದ್ದೀನಿ ಫ್ರೈ ಮಾಡುವ. ಸೊ ಒನ್ ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನ್ ಮೆಣಸು ಮತ್ತು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯನ ತೊಗೊಂಡಿದ್ದೀನಿ. ಮೆಂತ್ಯ ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಕಹಿ ಬರೋ ಚಾನ್ಸಸ್ ಇದೆ, ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಎಲ್ಲನೂ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಚಿಟಪಟ ಅನ್ನೋವರೆಗೂ ಮಾಡಿಕೊಂಡ್ರೆ ಸಾಕು. ಮತ್ತು ಜಾಸ್ತಿ ಕಲರ್ ಎಲ್ಲ ಚೇಂಜ್ ಆಗೋದು ಅದೆಲ್ಲ ಏನೂ ಬೇಕಾಗಿಲ್ಲ. ಜಸ್ಟ್ ಒಂದು 2-3 ಸೆಕೆಂಡ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು. ಸೊ ಅದನ್ನ ತೆಗೆದು ಒಂದು ಸಪ್ರೇಟ್ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ನಾವು ಗ್ರೈಂಡ್ ಮಾಡೋ ಅಷ್ಟೊತ್ತಿಗೆ ಅದೆಲ್ಲನೂ ತಣ್ಣಗಾಗಬೇಕು, ಅದಕ್ಕೋಸ್ಕರ. ಮತ್ತು ಫ್ರೈ ಮಾಡ್ಕೊಳ್ಳೋದು ಇನ್ನೂ ಇದೆ. 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಮತ್ತು 2 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ, ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಏನೂ ಇಲ್ಲ, ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಸೊ ಒಂಚೂರು ಗರಿಯಾಗಿ ಫ್ರೈ ಆದರೆ ಗ್ರೈಂಡ್ ಮಾಡ್ಕೊಳ್ಳುವಾಗ ಚೆನ್ನಾಗಿ ಗ್ರೈಂಡ್ ಆಗುತ್ತೆ, ಅದಕ್ಕೋಸ್ಕರ ಚೆನ್ನಾಗಿ ಪುಡಿ ಆಗುತ್ತೆ. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮತ್ತು ಯಾರಿಗೆಲ್ಲ ಪುಳಿಯೋಗರೆ ದೇವಸ್ಥಾನದಲ್ಲಿ ಕೊಟ್ಟರೆ ಇಷ್ಟ ಆಗುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಉದ್ದಿನಬೇಳೆ ಫ್ರೈ ಆಗ್ತಾ ಇದ್ರೆ ತುಂಬ ಚೆನ್ನಾಗಿ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಇದು ಆ್ಯಕ್ಚುಲಿ ಪೌಡರು ಟೆಂಪಲಲ್ಲಿ ಕೊಡೋ ಪುಳಿಯೋಗರೆ ಪೌಡರ್ ಥರನೇ ಇರುತ್ತೆ, ಬಟ್ ಸ್ಟಿಲ್ ಮನೇಲಿ ಮಾಡಿದಾಗ ತೃಪ್ತಿ ಆದಷ್ಟು ತಿಂದರೂ ಕೂಡ ಟೆಂಪಲ್ಗೆ ಹೋದಾದ್ಮೇಲೆ ಅವ್ರು ಕೊಡೋ ಒಂದು ಚೂರು ಪ್ರಸಾದಕ್ಕೆ ಕಣ್ಕಂಡು ಬಿಡ್ತಾ ನೋಡೋ ಅಂಥ ಪರಿಸ್ಥಿತಿಯಲ್ಲಿರ್ತೀನಿ. ಸೊ ಅಷ್ಟೊಂದು ಇಷ್ಟ ನನಗೆ. ಸೊ ಮತ್ತು ನೆಕ್ಸ್ಟು 2 ಟೇಬಲ್ ಸ್ಪೂನಷ್ಟು ಧನಿಯಾ, ಅದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಆ್ಯಕ್ಚುಲಿ ಇದ್ರ ಜೊತೆಗೇ ನಾನು ಕೆಂಪು ಮೆಣಸಿನ್ಕಾಯಿ ಮತ್ತು ಒಂದು ಅಂದರೆ ಖಾರಕ್ಕೆ ತಕ್ಕಾಗೆ ನೀವು ಹಾಕ್ಕೊಳ್ಬೋದು. ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ನಮಗೆ ಕಲರ್ ಕೊಡುತ್ತೆ ಅಷ್ಟೇ. ಸೊ ಒಣಮೆಣಸಿನ್ಕಾಯಿ ನಮಗೆ ಖಾರ ಕೊಡುತ್ತೆ. ಸೊ ಎರಡನ್ನೂ ನೋಡಿಕೊಂಡು ಹಾಕ್ಕೊಳ್ಳಿ. ಯಾಕೆಂತಂದರೆ ಆಮೇಲೆ ಖಾರ ಜಾಸ್ತಿ ಆದರೆ ಚಿಕ್ಕ ಮಗಳು ತಿನ್ನೋದಿಲ್ಲ. ನಮ್ಮ ಮನೇಲಿ ಏನು ಪ್ರಾಬ್ಲಮ್ ಇಲ್ಲ, ಖಾರ ಚೆನ್ನಾಗೇ ತಿಂತೀವಿ. ಬಟ್ ಸ್ಟಿಲ್ ಖಾರ, ಉಪ್ಪು, ಹುಳಿ ಎಲ್ಲ ಸಮನಾಗಿದ್ರೇ ಟೇಸ್ಟ್ ಚೆನ್ನಾಗಿರೋದು. ಮತ್ತು ನೆಕ್ಸ್ಟ್ ಅದೇ ಬಾಣಲೆಗೆ ನಾನು ಎರಡು ರೆಂಬೆ ಕರಿಬೇವಿನ ಸೊಪ್ಪು ಮತ್ತು 1 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಕರಿ ಎಳ್ಳನ್ನು ತಗೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ನಾನು ಕರಿಬೇವು ತೊಗೊಂಡಿರೋದು ಸ್ವಲ್ಪ ಡ್ರೈ ಆಗಿದೆ. ಸೊ ನನಗೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನಾನು ಆ ಥರ ತೊಗೊಂಡೆ. ನೀವು ಹಸಿ ಕರಿಬೇವು ತೊಗೊಂಡ್ರು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೀವು ಹಸಿ ಕರಿಬೇವು ಸೊಪ್ಪನ್ನೇ ತೊಗೊಳ್ಳಿ. ಮತ್ತು ನೆಕ್ಸ್ಟ್ 2 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ತುರಿನ ಹಾಕ್ಕೊಂಡು ಅದನ್ನೂ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕೊಬ್ಬರಿ ತುರಿನ ನೀವು ಬ್ಲ್ಯಾಕ್ ಕಲರ್ ಪೀಲ್ ಮಾಡಿ ಕೂಡ ತೊಗೊಳ್ಬೋದು, ಅಥವಾ ಹಾಗೇನೂ ತೊಗೊಳ್ಬೋದು. ನೋಡಿ, ಇವಾಗ ನಾನು ಫ್ರೈ ಮಾಡ್ಕೊಂಡಿರೋ ಎಲ್ಲ ಸಾಮಗ್ರಿಗಳನ್ನೂ ತಣ್ಣಗಾದ್ಮೇಲೆ ಗ್ರೈಂಡರ್ಗೆ ಹಾಕ್ಕೊಂಡು, ಫೈನ್ ಪೇಸ್ಟ್ ಏನು ಬೇಕಾಗಿಲ್ಲ, ಒಂಚೂರು ತರಿ ಇದ್ದರೆ ಚೆನ್ನಾಗಿರುತ್ತೆ. ಮತ್ತು ಫೈನ್ ಪೇಸ್ಟ್ ಆದರೆ ನಾವು ಗೊಜ್ಜು ಮಾಡಿಕೊಂಡಾಗ ಚಟ್ನಿ ಥರ ಇರುತ್ತೆ, ಆ ಥರ ಬೇಕಾಗಿಲ್ಲ. ಸೊ ಫೈನ್ ಪೇಸ್ಟ್ ಏನು ಬೇಕಾಗಿಲ್ಲ, ಒಂದು ಸ್ವಲ್ಪ ತರಿ ಇರೋ ಥರನೇ ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ನಾನು 2 ಡಿಫ್ರೆಂಟ್ ಪ್ಲೇಟ್ಸ್ಗೆ ಹಾಕ್ಕೊಂಡಿದ್ದೆ, ಯಾಕೆ ಅಂತಂದರೆ ಬೇಗ ತಣ್ಣಗಾಗಲಿ ಅಂತೇಳ್ಬಿಟ್ಟು. ಸೊ ಎಲ್ಲನೂ ಒಂದೇ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಬೋದು. ಒಂದು ಸ್ವಲ್ಪ ದೊಡ್ಡ ಜಾರ್ನೇ ತಗೊಳ್ಳಿ, ಯಾಕೆಂತಂದರೆ ಒಂದೇ ಸರಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ. ಇಲ್ಲ ಅಂತಂದರೆ ಇಲ್ಲ, ನಿಮ್ಮ ಮನೇಲಿ ಚಿಕ್ಕದಿದೆ ಅಂತಂದರೂ ಕೂಡ ಒಂದು 2 ಟೈಮ್ಸ್ ನೀವು ಗ್ರೈಂಡ್ ಮಾಡಿಕೊಂಡು ಮತ್ತೆ ಒಂದೇ ಬೌಲಿಗೆ ಹಾಕ್ಕೊಂಡು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬಹುದು. ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಮತ್ತು ಒಂದು ಸಣ್ಣ ನಿಂಬೆಹಣ್ಣು ಸೈಜಷ್ಟು ನಾನು ಹುಣಸೆ ಹಣ್ಣನ್ನ ತೊಗೊಂಡಿದ್ದೀನಿ. ಆಮೇಲೆ ನಿಮಗೆ ಬೆಲ್ಲ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದಕ್ಕೆ. ನಿಮಗೆ ಪ್ರಿಫರೆನ್ಸ್ ಪ್ರಕಾರ ನೀವು ಬೆಲ್ಲ ಹಾಕ್ಕೊಳ್ಳಿ. ಸೊ ನಾನು ಒಂಚೂರು ಬೆಲ್ಲ ಹಾಕ್ಕೊಂಡಿದ್ದೀನಿ ಅಷ್ಟೇ, ಯಾಕೆಂತಂದರೆ ಆಮೇಲೆ ಒಗ್ಗರಣೆ ಹಾಕುವಾಗ ಇನ್ನೊಂಚೂರು ಹಾಕ್ಕೊಳ್ತೀನಿ, ಅದಕ್ಕೋಸ್ಕರ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಪೌಡರ್ ತುಂಬ ಏನು ಪೌಡರ್ ಆಗಿಲ್ಲ, ಒಂದು ಸ್ವಲ್ಪ ತರಿನೇ ಇದೆ. ಮುಟ್ಟಿ ನೋಡಿದ್ರೇ ಗೊತ್ತಾಗ್ತಿದೆ ಎಲ್ಲನೂ ಈವನ್ ಆಗಿ ಗ್ರೈಂಡ್ ಆಗಿದೆ ಅಂತೇಳ್ಬಿಟ್ಟು. ಸೊ ಇವಾಗ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಪೌಡರ್ಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ನಾವು ಪುಳಿಯೋಗರೆಗೆ ಗೊಜ್ಜು ಮಾಡ್ಕೊಳ್ತಿಲ್ಲ, ಜಸ್ಟ್ ಪೌಡ್ರ್ ಅಷ್ಟೇ ಪ್ರಿಪೇರ್ ಮಾಡ್ಕೊಳ್ತಿರೋದು ಈಗ. ಸೊ ಅದೇ ಸೇಮ್ ಬಾಣಲೆಗೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ ತೊಗೊಂಡಿದ್ದೀನಿ. ಆಮೇಲೆ ಒಗ್ಗರಣೆಗೆ ನಮಗೆ ಎಷ್ಟೇ ನಾವು ಗ್ರೈಂಡ್ ಮಾಡ್ಕೊಂಡಿದ್ರು ಕೂಡ ನಮ್ಮ ಬಾಯಿಗೆ ಪುಳಿಯೋಗರೆ ತಿಂತಿರುವಾಗ ಅವಾಗವಾಗ ಕಡಲೆ ಬೀಜ ಸಿಕ್ಕಿದ್ರೇ ಅದು ಇನ್ನೊಂಥರ ಟೇಸ್ಟ್. ಸೊ ನಾನು ಸ್ವಲ್ಪ ಜಾಸ್ತಿನೇ ಪ್ರಿಫರ್ ಮಾಡ್ತೀನಿ. 2 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ಯಾರಿಗೆಲ್ಲ ಪ್ರಸಾದ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ.
ನಾನು ಮಾತ್ರನೇನಾ ಅಥವಾ ನಂತರ ಇನ್ನೂ ಜನ ಇದ್ದಾರಾ ಅಂತ ನನಗೆ ಇಂಟ್ರೆಸ್ಟು ಅಷ್ಟೇ ತಿಳ್ಕೊಳ್ಳೋದಕ್ಕೆ. 1 ಟೀ ಸ್ಪೂನ್ ಅಥವಾ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡ್ರೆ ಸಾಕು. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ. ಬಿಳಿ ಎಳ್ಳು ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಆಮೇಲೆ 1/2 ಟೀ ಸ್ಪೂನಷ್ಟು ಕರಿ ಎಳ್ಳನ್ನು ಕೂಡ ತೊಗೊಂಡಿದ್ದೀನಿ. ಆಮೇಲೆ ಒಗ್ಗರಣೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ, ಸೀದೋಗುತ್ತೆ. ಸೊ ಇಷ್ಟು ಫ್ರೈ ಆದ ನಂತರ ನಾವು ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಿ ಆಲ್ರೆಡಿ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಒಗ್ಗರಣೆಗೆ ಕೊಬ್ಬರಿ ತುರಿನ 1 ಟೀ ಸ್ಪೂನಷ್ಟು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದನ್ನು ಕೂಡ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಬಟ್ ಇಲ್ಲಿ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ನಾನು. ನೀವು ಕೂಡ ಅಷ್ಟೇ ಒಣ ಕೊಬ್ಬರಿನ ತೊಗೊಳ್ಳಿ. ಯಾಕೆಂತಂದರೆ ಒಂದು ಸ್ವಲ್ಪ ದಿನ ಹಾಗೆ ಸ್ಟೋರ್ ಮಾಡ್ಕೊಳ್ಬೋದು ನಾವು ಈ ಪೌಡರ್ನ. ಸೊ ಈಗ ಎಲ್ಲ ಫ್ರೈ ಆದ ನಂತರ ನಾವು ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಿ ಆ ಪುಡಿನೂ ಹಾಕಿಬಿಟ್ಟು ಚೆನ್ನಾಗಿ ಈವನಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ಆಯಿಲಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಆ ಥರ ನಾವು ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಲ್ವಾ. ಸೊ ಈಗ ಈ ಸ್ಟೇಜಲ್ಲಿ ನೀವು ಬೇಕಾದರೆ ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ಬೋದು. ನಾನು ಆ್ಯಡ್ ಮಾಡ್ಕೊಳ್ಳೋದಿಲ್ಲ. ಯಾಕೆಂತಂದರೆ ನಾನು ರೈಸ್ ಕುಕ್ ಮಾಡ್ಕೊಳ್ಳುವಾಗ ಸ್ವಲ್ಪ ಸಾಲ್ಟ್ ಹಾಕಿ ಕುಕ್ ಮಾಡ್ಕೊಳ್ತೀನಿ. ಅದಕ್ಕೋಸ್ಕರ ನನಗೆ ಟೇಸ್ಟ್ ಗೊತ್ತಾಗಬೇಕು ಅಂತಂದರೆ ನಾನು ಗೊಜ್ಜು ಮಾಡ್ಕೊಳ್ಳುವಾಗ ಮಾತ್ರನೇ ಸಾಲ್ಟ್ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಈಗ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ, ಅಷ್ಟೇ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮಗೆ ಹೇಗೆ ಬಂತು ಅಂತ. ಟೇಸ್ಟಲ್ಲಿ ಮಾತ್ರ ಯಾವುದೇ ಕಾಂಪ್ರಮೈಸ್ ಇರೋದಿಲ್ಲ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ಟೇಸ್ಟ್ ಕೂಡ ಅಷ್ಟೇ ಸೂಪರಾಗಿರುತ್ತೆ. Thanks for watching and subscribe to my channel.